ನಮಸ್ಕಾರ ವೀಕ್ಷಕರೇ, ಬಾಯಲ್ಲಿ ನೀರು ಬರಿಸುವಂತಹ ಮಸಾಲೆ ಮೀನಿನ ಫ್ರೈಯನ್ನು ಹೇಗೆ ತಯಾರು ಮಾಡಿಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈಗ ಇದಕ್ಕೆ ಬೇಕಾಗಿರ್ತಕ್ಕಂತಹ ಮಸಾಲೆಯನ್ನು ತಯಾರು ಮಾಡಿಕೊಳ್ಳೋಣ. ಮೊದಲಿಗೆ ಒಂದು ಪ್ಲೇಟ್ ತಗೊಂಡು ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಫಿಶ್ ಮಸಾಲ ಪೌಡರ್, 1/4 ಟೀ ಸ್ಪೂನ್ ಆಗುವಷ್ಟು ಅರಸಿನ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಸೇರಿಸಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ, ನಂತರ ಸ್ವಲ್ಪ ಆಯಿಲನ್ನು ಸೇರಿಸಿ, ಹಾಗೆ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಕಲರ್ ಜಾಸ್ತಿ ಬರಬೇಕು ಅಂತಂದರೆ ಫುಡ್ ಕಲರನ್ನು ಯೂಸ್ ಮಾಡ್ದಿರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸಬಹುದು. ನೋಡಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲೆಯನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಸಾಲೆಯನ್ನು ಮಿಕ್ಸ್ ಮಾಡಿದ್ದಾಯಿತು. ಈಗ ನಾನು ಮೀನನ್ನು ತಗೊಂಡು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಈಗ ಮಸಾಲೆಯನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. 4 ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಮತ್ತು ಈ ಥರ ಕಟ್ ಮಾಡಿದ್ದಾರಲ್ಲ, ಸೊ ಅದರ ಒಳಗಡೆ ಕೂಡ ನಾವು ಮಸಾಲೆಯನ್ನು ಸೇರಿಸ್ಬೇಕಾಗತ್ತೆ. ಈ ಥರ ಮಸಾಲೆ ಒಳಗಡೆ ಎಲ್ಲ ಸೇರಿಸೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಸುತ್ತೆ, ಹಾಗೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಗ್ಯಾಪ್ ಇಲ್ದಿರ ನೀಟಾಗಿ ಈ ಥರ ಅಪ್ಲೈ ಮಾಡ್ಕೋಬೇಕು ಮಸಾಲೆ. ಮತ್ತು ಮೀನಿನ ಒಳಗಡೆ ಎಲ್ಲ ಮಸಾಲೆಯನ್ನು ಸೇರಿಸಿ, ಹಾಗೆ ಕರಿಬೇವಿನ ಎಲೆಗಳನ್ನಿಟ್ಟು ಈಗ ಮಸಾಲೆ ಎಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಇದನ್ನು ಬಾಳೆ ಎಲೆ ಮೇಲೆ ಇಡೋಣ. ನೋಡಿ, ಇದನ್ನು ನೀಟಾಗಿ ಕವರ್ ಮಾಡಿ. ಇಲ್ಲಿ ನಾನು 1 ಬಾಳೆ ಎಲೆಯನ್ನು ತಗೊಂಡಿದ್ದೀನಿ, ಬೇಕಾದರೆ 2 ಎಲೆಯನ್ನು ಕೂಡ ತಗೋಬೋದು. ನೋಡಿ, ಓಪನ್ ಇಲ್ದಿರ ಈ ಥರ ನೀಟಾಗಿ ಕವರ್ ಮಾಡ್ಕೊಂಡ್ಬಿಡೋಣ. ಈ ಥರ ಕವರ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕಟ್ ಹಾಕ್ಬಿಡ್ಬೇಕು. ನೋಡಿ, ಇದನ್ನು ಜೂಟ್ ದಾರದಲ್ಲಾದರೂ ಕಟ್ಬೋದು, ಇಲ್ಲ ಅಂತಂದರೆ ನೋಡಿ ಬಾಳೆ ಎಲೆಯಲ್ಲಿ ಈ ಥರ ಕಟ್ ಮಾಡಿ ಕಟ್ಬೋದು. ಈ ಥರ ಓಪನ್ ಇಲ್ದಿರ ನೀಟಾಗಿ ಕಟ್ಟಿದ್ದಾದಮೇಲೆ ನೋಡಿ, ಇಲ್ಲಿ ತವಾ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಆಯಿಲ್ ಕೂಡ ಹಾಕ್ತಿದ್ದೀನಿ. ಆಯಿಲ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದು ಬೇಯ್ತಾ ಇರಲಿ. ನಾನು ಸಪ್ರೇಟಾಗಿ ಮೀನನ್ನು ತಗೊಂಡು ಕಟ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಇವನ್ನು ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಈಗ ಉಳಿದಿರ್ತಕ್ಕಂತಹ ಮಸಾಲೆಯನ್ನು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ಇದರ ಮಸಾಲ ಅಪ್ಲೈ ಮಾಡಿದ್ದಾದಮೇಲೆ ಅರ್ಧ ಗಂಟೆ ನೆನೆದರೆ ಮಸಾಲೆ ಚೆನ್ನಾಗಿ ಹಿಡಿಸುತ್ತೆ. ತಕ್ಷಣ ಮಾಡಿದರೆ ಅಷ್ಟೊಂದು ಮಸಾಲೆ ಚೆನ್ನಾಗಿ ಹಿಡಿಸೋದಿಲ್ಲ. ಸೊ ನೆನೆಯೋದ್ರಿಂದ ಮಸಾಲೆ ಅನ್ನೋದು ಚೆನ್ನಾಗಿ ಹಿಡಿಸುತ್ತೆ. ನೋಡಿ, ಇದು ಒಂದು ಕಡೆ ಬೆಂದಿದೆ. ಈಗ ಮತ್ತೊಂದು ಕಡೆ ಇದನ್ನು ಉಲ್ಟಾ ಮಾಡೋಣ. ಮತ್ತೊಂದು ಕಡೆ ಉಲ್ಟಾ ಮಾಡಿ ಬೇಯಿಸಿದ್ದಾಯಿತು. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈಗ ಉಳಿದಂತಹ ಮೀನನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಸ್ವಲ್ಪ ಆಯಿಲನ್ನು ಸೇರಿಸಿ, ಈಗ ನಾವು ಮಸಾಲೆ ಎಲ್ಲ ಅಪ್ಲೈ ಮಾಡ್ಕೊಂಡಿಟ್ಟಿದ್ವಲ್ಲ, ಸೊ ಆ ಮೀನನ್ನು ಕೂಡ ಇದರಲ್ಲಿ ಸೇರಿಸ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ, ಗ್ಯಾಸ್ ಮೇಲೆ ತಯಾರು ಮಾಡ್ಕೊಳ್ಳೋ ಹಾಗಿದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಆ ಕಡೆ ಈ ಕಡೆ ಉಲ್ಟಾ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಜಾಸ್ತಿ ಆಯಿಲ್ ಕೂಡ ಹಿಡಿಸೋದಿಲ್ಲ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ರುಚಿಯಾಗಿರ್ತಕ್ಕಂತಹ ಮೀನಿನ ಫ್ರೈ ರೆಡಿ ಆಯಿತು. ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಮ್ಮೆ ಟ್ರೈ ಮಾಡಿ. ನೋಡಿ, ಬಾಳೆ ಎಲೆಯಲ್ಲಿ ಕಟ್ಟಿರುವಂತಹ ಮೀನನ್ನು ಓಪನ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಸೊ ನೋಡೋದಕ್ಕೆ ಎಷ್ಟೊಂದು ಕಲರ್ಫುಲ್ ಆಗಿದೆಯಲ್ವ, ಹಾಗೆ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.